ಎಲ್ರಿಗೂ ನಮಸ್ಕಾರ. ಆ, ನಾನು ಅಶ್ವಿನಿ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ನಮ್ಮ ಜೀವನದಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಖುಷಿ ವಿಚಾರಗಳನ್ನ ನಾನು ಎಷ್ಟು ಸಾಧ್ಯನೋ ಅಷ್ಟು ಹಂಚ್ಕೋತಾ ಇದ್ದೆ. ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಅಕ್ಕ ನಿಮ್ಮ ಪೋಸ್ಟ್ ನೋಡ್ತಾ ಇದ್ವಿ ಡೈಲಿ ನಾವು, ತುಂಬ ಖುಷಿ ಆಗ್ತಿತ್ತು ನೀವಿರೋ ರೀತಿ, ನೀವು ಜೀವನನ ಎಂಜಾಯ್ ಮಾಡ್ತಿದ್ದಂತಹ ರೀತಿ, ಏನೇ ಆದರೂ ಎಲ್ಲದರಲ್ಲೂ ಪಾಸಿಟಿವ್ ಆಗಿದ್ದಂಥ ರೀತಿ ನಮಗೆ ತುಂಬ ಇಷ್ಟ. ಯಾವಾಗಲೂ ನಾವು ನಿಮ್ಮನ್ನ ಇಷ್ಟಪಡ್ತಿದ್ವಿ ನೋಡೋಕ್ಕೆ ಅಂತ ಹೇಳ್ತಿದ್ರಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಅಂತೆಲ್ಲ ನನಗೆ ತುಂಬ ಕಮೆಂಟ್ಸ್ ಎಲ್ಲ ಮಾಡ್ತಿದ್ರಿ, ಮತ್ತು ಫಾಲೋ ಕೂಡ ಮಾಡ್ತಾಯಿದ್ದೀರಾ. ಏನು ಇವಾಗ ನಡೆದಿದೆ, ಕಳೆದ ತಿಂಗಳು ಅಂದರೆ ಏಪ್ರಿಲ್ 3ನೇ ತಾರೀಕಿಗೆ ನನ್ನ ಹಸ್ಬೆಂಡ್ ತೀರೋದು. ಅವತ್ತಿಂದನೂ ಇಲ್ಲಿವರೆಗೂ ಕೂಡ ಲಕ್ಷಾಂತರ ಜನ, ನನಗೆ ಗೊತ್ತಿರೋರಾಗಿರ್ಬೋದು, ಗೊತ್ತಿಲ್ಲದಿರೋರಾಗಿರ್ಬೋದು, ಕರ್ನಾಟಕದ ಮೂಲೆ ಮೂಲೆಯಿಂದ ನಿಮಗೇನು ಅನಿಸುತ್ತೋ ನಿಮ್ಮ ರೀತಿಯಲ್ಲಿ ನನ್ನನ್ನು ಸಮಾಧಾನ ಮಾಡೋಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಾ. ಸಮಾಧಾನ ಹೇಗೆ ಮಾಡ್ಕೋಬೇಕು ಏನು ಅಂತ ನನಗೂ ಗೊತ್ತಿಲ್ಲ. ಯಾಕಂದರೆ ಈಗ ಮಕ್ಕಳಿರೋದ್ರಿಂದ ನಾನು ಎದ್ದು ಅದರಿಂದ ಹೊರಗಡೆ ಬರಲೇಬೇಕು, ನಾನು ಕೆಲಸಕ್ಕೆ ಹೋಗಲೇಬೇಕು, ಮಾಡಲೇಬೇಕು. ಈಗ ಆಪ್ಷನ್ ಇಲ್ಲ. ಗಂಡ ಇರೋದಾಗಿದ್ದರೆ ಅಥವಾ ಹಸ್ಬೆಂಡ್ ಇದ್ದಿದ್ದರೆ ನಾವು ಬಿಡು ಒಂದು ದಿವಸ ರಜೆ ಹಾಕ್ಕೊಂಡು ಮನೇಲಿರ್ಬೋದು ಅಂತ ಹೇಳ್ಬೋದು. ಇವಾಗ ಅದು ಆಪ್ಷನ್ ಇಲ್ಲ. ಏನೇ ಮಾಡಿದ್ರು ನಿಂಗೆ ಎಷ್ಟೇ ಪೇಯ್ನ್ ಇದ್ದರೂ ನೀನು ಎದ್ದು ಕೆಲಸ ಮಾಡಬೇಕು, ಮಕ್ಕಳಿಗೆ ಏನು ಮಾಡಬೇಕು ಅದನ್ನ ಮಾಡಬೇಕು. ಸೊ ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಏಪ್ರಿಲ್ 3ನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ನಾನು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಒಂದು ಸಾವಿರಾರು ಮೆಸೇಜಸ್ ಇದೆ ನಾನು ಹಾಕಿರೋ ಪೋಸ್ಟಿಗೆ. ಅಂದರೆ ನಾನು ಅವ್ರು ತೀರೋದಾಗ ಹಾಕಿರೋಂಥ ನನ್ನ ದುಃಖವನ್ನು ನಾನು ಹೇಗೆ ಹೊರಗೆ ಹಾಕ್ಕೋಬೋದು ಆ ರೀತಿ ನಾನು ಸಮಾಧಾನ ಮಾಡ್ಕೊಳ್ಳೋಕ್ಕೆ ನಾನು ಹೊರಗೆ ಹಾಕ್ಕೊಂಡಿರೋದು, ಅದನ್ನು ಮಾಡಿರೋದಷ್ಟೇ. ಅದನ್ನು ಎಷ್ಟೋ ಜನ ನಿಮ್ಮ ಜೀವನಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದೀರಾ. ನಮ್ಮ ತಂದೆ ತೀರೋದ್ರು ಇದೇ ಥರ, ನಮ್ಮ ಅಕ್ಕ ತೀರೋದ್ರು, ನನ್ನ ವೈಫು ತೀರೋದ್ರು, ನನ್ನ ಹಸ್ಬೆಂಡು ತೀರೋದ್ರು. ತುಂಬ ಜನ ಇದೇ ಥರ ನಿಮ್ಮ ಜೀವನಕ್ಕೆ ಅದನ್ನ ಕನೆಕ್ಟ್ ಮಾಡಿಕೊಂಡು ನೀವೆಷ್ಟು ನೋವು ಪಡ್ತಿದ್ದೀರೋ ಗೊತ್ತಿಲ್ಲ, ಆದರೆ ನನ್ನ ನೋವಲ್ಲಿ ನೀವು ಪಾಲುದಾರರಾಗಿ, ಅಂದರೆ ನನ್ನ ನೋವನ್ನ ಹಂಚ್ಕೊಂಡು ನನಗೂ ಸಮಾಧಾನ ಮಾಡಿಕೊಂಡು, ನಾನು ಇಷ್ಟು ಬೇಗ ಅಂದರೆ ಏನು ಇವಾಗ 1.5 ತಿಂಗಳು ಮೇಲಾಯಿತು. 1 ತಿಂಗಳು ನನಗೆ ನಾನು ಯಾವ ಸ್ಥಿತಿಲಿದ್ದೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಬಟ್ ಈಗ ಸದ್ಯಕ್ಕೆ ಚೇತರಿಸ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಇಷ್ಟು ಬೇಗ ನಾನು ಚೇತರಿಸ್ಕೊಂಡು ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಡ್ಯೂಟಿ ಜಾಯ್ನ್ ಆಗಿದ್ದೀನಿ, ಮಕ್ಕಳನ್ನ ನೋಡ್ಕೋತಾ ಇದ್ದೀನಿ, ಧೈರ್ಯ ತಂದ್ಕೊಂಡಿದ್ದೀನಿ. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ನಾನು ಸ್ಟ್ರಾಂಗ್ ಅನ್ನೋದು ಬೇರೆ, ಎಷ್ಟೇ ಸ್ಟ್ರಾಂಗ್ ಇದ್ದರೂ ಸಮ್ಟೈಮ್ಸ್ ನಮಗೆ ಕೆಲವೊಂದು ಸಮಾಧಾನದ ಮಾತುಗಳಾಡುವಂಥ ಜೀವಗಳಿರಬೇಕಾಗತ್ತೆ ಪಕ್ಕದಲ್ಲಿ. ಸ್ಟ್ರಾಂಗ್ ಅಂದ್ಕೊಂಡು ನಾವು ಕಲ್ಲಾಗೋಕ್ಕಾಗಲ್ಲ. ನಾವು ಮನುಷ್ಯರೇ, ನಮಗೂ ಫೀಲಿಂಗ್ಸ್ ಇರುತ್ತೆ, ಭಾವನೆಗಳಿರುತ್ತೆ. ಯಾವಾಗಲೂ ಜೊತೆಯಲ್ಲೇ ಓಡಾಡ್ತಿದ್ದಂಥ ವ್ಯಕ್ತಿ ಸಡನ್ನಾಗಿ ಕಣ್ಮುಂದೆ ಇಲ್ಲ ಅಂತಂದರೆ ಅದು ಎಷ್ಟು ಪೇನ್ ಆಗುತ್ತೆ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಯ್ತು. ಇವಾಗ ಹೊರಗಡೆ ಬಂದಿಲ್ಲ, ಬಟ್ ಬರೋ ಪ್ರಯತ್ನದಲ್ಲಿ ಮಾಡ್ತಾಯಿದ್ದೀನಿ. ಬಟ್ ವಿಡಿಯೋ ಮಾಡ್ತಿರೋದು ಉದ್ದೇಶ ಏನಂದರೆ, ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮನಸ್ಸಿಂದ ಹೇಳ್ತಾ ಇದ್ದೀನಿ. ನನ್ನ ಸುತ್ತಮುತ್ತ ಇರೋರು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ನನ್ನ ಕಲೀಗ್ಸ್ ಆಗಿರ್ಬೋದು, ನನ್ನ ಜೂನಿಯರ್ಸ್ ಆಗಿರ್ಬೋದು, ನನ್ನ ಸೀನಿಯರ್ಸು, ನಾನು ಸುತ್ತೂರು ಶಾಲೆಯಲ್ಲಿ ಓದಿರೋದು. ಅಲ್ಲಿ 3,000 ಮಕ್ಕಳಿದ್ದಂತಹ ಸಂಸ್ಥೆ ಅದು. 3 ವರ್ಷ ಓದಿದ್ದೀನಿ. ನನ್ನನ್ನು ಎಷ್ಟೋ ಜನ ನೋಡಿರ್ತಾರೆ. ಅವರು ಕೂಡ ನೀವು ಹೇಗಿದ್ರಿ, ಎಷ್ಟು ಲವಲವಿಕೆಯಿಂದ ಇದ್ರಿ, ಇವಾಗ ಈ ಥರ ಪೋಸ್ಟ್ ಆಗ್ತಿದ್ದೀರಾ ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ನಾನು ಹಸ್ಬೆಂಡ್ ಇರೋದಾಗ ಆ ಥರ ಬೇಜಾರಲ್ಲಿ ಪೋಸ್ಟ್ ಹಾಕಿರೋದಕ್ಕೆ ಸಾರಿ. ಯಾಕಂದರೆ ನಾನು ಯಾವಾಗಲೂ ಮತ್ತೊಬ್ಬರನ್ನ ಇನ್ಸ್ಪೈರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹೊರತು ನೋವು ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ನಾನಿದ್ದಂಥ ಪರಿಸ್ಥಿತಿಗೆ ನಾನು ನನ್ನ ನೋವನ್ನ ಹೊರಗಡೆ ಹಾಕ್ಕೊಳ್ಳೋಕ್ಕೆ, ಯಾಕಂದರೆ ನಾನಿಲ್ಲಿ ಯಾರ ಮುಂದೆನೂ ಅಳೋಕ್ಕಾಗ್ತಿರ್ಲಿಲ್ಲ. ನಾನು ಹತ್ರ ನನ್ನ ಹಿಂದೆ ಅಳೋಕ್ಕೆ ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ನಾನು ಅಳೋದು ಬೇಡ ಅಂದ್ಬಿಟ್ಟು ಆ ಥರ ಹಾಕೋತಿದ್ದೆ. ಅಂದರೆ ಹೇಗೋ ಒಟ್ಟಿನಲ್ಲಿ ನನ್ನ ನೋವನ್ನ ಬೇಗ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಆದಷ್ಟು ನಾನು ಆ ಥರ ಹಾಕ್ಕೊಂಡಿರೋದು. ಬಿಟ್ಟರೆ ಯಾರಿಗೋ ಬೇಜಾರು ಮಾಡಬೇಕು, ನಿಮ್ಮನ್ನು ಅಳಿಸ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನಗೆ ಕಂಟಿನ್ಯೂಸ್ ಆಗಿ ಒಂದು 45-50 ಡೇಸಿಂದ ನೀವು ನನ್ನ ಜೊತೆ ಇದ್ದು, ನನ್ನ ನೋವನ್ನು ಹಂಚ್ಕೊಂಡು, ನನ್ನ ಜೊತೆಗಿದ್ದು, ಇವತ್ತು ನಾನು ಇಷ್ಟರ ಮಟ್ಟಿಗೆ ಎದ್ದು ಮಾತಾಡ್ತಿದ್ದೀನಿ ಅಂತ ನೀವೆಲ್ಲನೇ ಕಾರಣ. ಮುಂದೆಗೂ ನೀವು ಹೀಗೆ ನನ್ನ ಜೊತೆ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಬಿಟ್ಟರೆ ಬೇರೆ ಏನು ನನ್ನ ಹತ್ರ ಇಲ್ಲ. ಹೇಗಿದ್ದೀರಾ ಅಂತ ನೀವು ಕೇಳಿದ್ರೆ ನನ್ನ ಹತ್ರ ಇನ್ನೂ ಆನ್ಸರ್ ಇಲ್ಲ. ಅದಕ್ಕಿದ್ದೀನಿ.
ಸ್ಟ್ರಾಂಗ್ ಆಗೂ ಇದ್ದೀನಿ, ಇರಬೇಕು. ಯಾಕಂದರೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಿದ್ರು, ನೀನು ಸ್ಟ್ರಾಂಗ್ ಬಿಡು, ತಲೆ ಕೆಡಿಸ್ಕೊಳ್ಳೋಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಅವ್ರ ವಿಷಯಕ್ಕೆ ತಲೆ ಕೆಡಿಸ್ಕೊತೀನಿ ಅಂತ ಅವ್ರಿಗೂ ಗೊತ್ತಿತ್ತು. ಅವ್ರಿಗೊಂದು ಸಣ್ಣ ನೋವಾದರೂ ನಾನು ತಡ್ಕೊತಾ ಇರಲಿಲ್ಲ, ಏನಾದರೂ ಮಾಡಿ ಅದನ್ನ ಸಾಲ್ವ್ ಮಾಡ್ತಿದ್ದೆ. ಬಟ್ ಆದರೆ ದೇವ್ರಿಗೆ ಆ ವಿಷಯ ಗೊತ್ತಿತ್ತು ಅನಿಸುತ್ತೆ. ಇವಳಿಗೆ ಏನಾದರೂ ವಿಷಯ ಗೊತ್ತಾದರೆ ಇವಳು ಕಳಿಸಲ್ಲ ಅಥವಾ ಏನಾದರೂ ಮಾಡಿ ಉಳಿಸ್ಕೋತಾಳೆ ಅಂತ. ಅದಕ್ಕೆ ನನಗೆ ಆಪ್ಷನ್ನೇ ಕೊಟ್ಟಿಲ್ಲ ಆ ದೇವರು. ಇದಕ್ಕೆ ನಾನು ಏನು ಹೇಳಬೇಕು ನಂಗೆ ಗೊತ್ತಿಲ್ಲ. ಆ ವಿಚಾರದಲ್ಲಿ ದೇವ್ರ ಮೇಲೆ ಬೇಜಾರಿದೆ. ಒಂದು ಅವಕಾಶ ಕೊಡಬೇಕಿತ್ತು ಅಂತ. ಇವಾಗ ವ್ಯಕ್ತಿ ಹೋದ್ಮೇಲೆ ನಾವು ಏನೇ ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಮತ್ತೆ ಅದೇ ಮಾತಾಡಿ ನನ್ನ ಮನಸ್ಸನ್ನ ನೋವು ಮಾಡ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಆ್ಯಂಡ್ ನೀವು ಕೂಡ ಅಷ್ಟೇ, ಆದಷ್ಟು ಇನ್ನೊಬ್ಬರ ಜೀವನಕ್ಕೆ ಸ್ಫೂರ್ತಿ ಆಗೋಣ. ಯಾರಿಗೂ ನೋವು ಮಾಡೋದು ಬೇಡ.